ಮಂಡ್ಯದಲ್ಲಿ ದೋಸ್ತಿ ಲೀಡರ್ಸ್ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ನಿಖಿಲ್ ಗೆಲುವಿಗಾಗಿ ಮೈತ್ರಿ ನಾಯಕರು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುಮಾಗೆ ಟಕ್ಕರ್ ಅನ್ನ ಕೊಡಲು ರಣತಂತ್ರ ಸಿದ್ಧವಾಗಿದೆ. ಮಂಡ್ಯದಲ್ಲಿ ದೋಸ್ತಿ ಲೀಡರ್ಸ್ ಹೇಗಾದ್ರೂ ಮಾಡಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಲೇಬೇಕು ಅಂತ ರಣತಂತ್ರವನ್ನ ಹೆಣಿತಾನೇ ಇದ್ದಾರೆ. ನಿಖಿಲ್ ಗೆಲುವಿಗಾಗಿ ಮೈತ್ರಿ ನಾಯಕರು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರಿಗೆ ಟಕ್ಕರ್ ಅನ್ನ ಕೊಡಲು ರಣತಂತ್ರವನ್ನ ಸಿದ್ಧಪಡಿಸಲಾಗಿದೆ. ಸಿಎಂಗೆ ಧೈರ್ಯ ತುಂಬಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ನಿಖಿಲ್ ರನ್ನ ಗೆಲ್ಲಿಸುವಂತ ಭರವಸೆಯನ್ನ ಕೂಡ ನೀಡಿದ್ದಾರೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್. ನಿಖಿಲ್ ಗೆಲುವಿಗೆ ಡಿಕೆಶಿ ಸಖತ್ತಾಗಿ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ ಈ ಹಿಂದಿನ ಸ್ಟ್ರಾಟಜಿಯ ಮುಖಾಂತರ. ಹಾಗಿದ್ರೆ ಡಿಕೆಶಿ ಮಾಡಿರುವಂತ ಆ ಪ್ಲಾನ್ ಆದ್ರೂ ಏನಿರಬಹುದು? ಇದು ನಿಖಿಲ್ ಗೆಲುವಿಗೆ ಸಹಕಾರಿಯಾಗುತ್ತಾ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಡಿಕೆಶಿ ಯಾವ ರೀತಿಯಾದಂತ ಮಾಸ್ಟರ್ ಪ್ಲಾನ್ ಅನ್ನ ಹೆಣೆದಿದ್ದಾರೆ ನಿಖಿಲ್ ಅವರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಅಂತ. ಡಿಕೆ ಶಿವಕುಮಾರ್ ಅವರು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಟ್ರಬಲ್ ಶೂಟರ್. ಯಾವ ಕ್ಷೇತ್ರವನ್ನಾದ್ರೂ ಕೂಡ ಗೆಲ್ಲಿಸಿಕೊಂಡು ಬರುವಂತ ಒಂದು ಶಕ್ತಿ ಇರುವಂತ ನಾಯಕ. ಈಗ ಆಲ್ರೆಡಿ ನೀವು ಕೂಡ ನೋಡಿದ್ದೀರಾ, ನಿಖಿಲ್ ಪರವಾಗಿ ಪ್ರಚಾರಕ್ಕಿಳಿದಿದ್ದಾರೆ ಡಿಕೆ ಶಿವಕುಮಾರ್. ಸ್ಪೆಷಲ್ ಟೀಮ್ ನಿಖಿಲ್ ಪರ ಮತವನ್ನ ಕೂಡ ಸೆಳೆಯಲು ಈ ಟೀಮ್ಗೆ ಟಾಸ್ಕ್ ಅನ್ನ ನೀಡಲಾಗಿದೆ. ಸಂಬಂಧಿಕರ ಮೂಲಕ ಮತವನ್ನ ಸೆಳೆಯುವಂತ ತಂತ್ರವನ್ನ ರೂಪಿಸಲಾಗಿರುವಂತದ್ದು. ನಿಖಿಲ್ ಪರ ಈಗ ಆಲ್ರೆಡಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನಿಖಿಲ್ ಪರ ಮತವನ್ನ ಸೆಳೆಯಲು ಈ ಟೀಮ್ಗೆ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಸ್ಪೆಷಲ್ ಟೀಮ್ಗೆ ಈಗ ಆಲ್ರೆಡಿ ಟಾಸ್ಕ್ ಅನ್ನ ನೀಡಲಾಗಿರುವಂತದ್ದು. ಸಂಬಂಧಿಕರ ಮೂಲಕ ಮತವನ್ನ ಸೆಳೆಯುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನರಿಗೆ ಮಂಡ್ಯದಲ್ಲಿ ನೆಂಟರಿದ್ದಾರೆ. ಆ ನೆಂಟರ ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸ್ಪೆಷಲ್ ಟೀಮ್ ನಲ್ಲಿ ಇಲ್ಲಿ ಪ್ರಮುಖವಾಗಿ ನೆಂಟರ ಮೂಲಕ ಮಂಡ್ಯದಲ್ಲಿ ನಿಖಿಲ್ ಪರ ಕೆಲಸವನ್ನ ಮಾಡುವ ನಿಟ್ಟಿನಲ್ಲಿ ತಂತ್ರವನ್ನ ಹೆಣೆಯಲಾಗಿದೆ. ಮಂಡ್ಯ ಸುತ್ತಮುತ್ತಲಿನ ತಾಲೂಕುಗಳ ಹಾಗೆ ಸಂಬಂಧಿಕರು ಇವರೆಲ್ಲರ ಸಂಪರ್ಕವನ್ನ ಮಾಡಲಾಗ್ತಾ ಇದೆ. ಸುತ್ತಮುತ್ತಲಿನ ತಾಲೂಕುಗಳ ಸಂಬಂಧಿಕರ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಮತ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸಂಬಂಧಿಕರು. ಅದು ಡಿಕೆ ಶಿವಕುಮಾರ್ ಅವರು ಸ್ಪೆಷಲ್ ಟೀಮ್ ಮುಖಾಂತರ ಈ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ. ನಿಖಿಲ್ಗೆ ಮತ ಹಾಕಿಸಲು ಡಿಕೆಶಿ ಟೀಮ್ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿಂದೆ ಗುಂಡ್ಲುಪೇಟೆಯಲ್ಲಿ ಇದೇ ರೀತಿಯಾದಂತಹ ಒಂದು ತಂಡ ಕೆಲಸವನ್ನ ಮಾಡಿತ್ತು. ಗೀತಾ ಮಹಾದೇವ್ ಪ್ರಸಾದ್ ಅವರನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಅದೇ ರೀತಿಯಾದಂತಹ ತಂತ್ರವನ್ನ ಕೂಡ ಹೆಣೆಯಲಾಗ್ತಾ ಇದೆ. ಇನ್ನು ರಾಜರಾಜೇಶ್ವರಿ ನಗರದಲ್ಲೂ ಕೂಡ ಈ ತಂಡ ಕಾರ್ಯಾಚರಣೆಯನ್ನ ಮಾಡಿತ್ತು. ಮುನಿರತ್ನ ಗೆಲ್ಲಲು ಈ ತಂಡ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಇದೀಗ ಮಂಡ್ಯದಲ್ಲಿ ಇದೇ ತಂಡದಿಂದ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಯನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವ ನಿಟ್ಟಿನಲ್ಲಿ ರಾಜರಾಜೇಶ್ವರಿ ನಗರ ಗುಂಡ್ಲುಪೇಟೆಯಲ್ಲಿ ನಡೆದಂತ ಉಪಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ಮಾಸ್ಟರ್ ಪ್ಲಾನ್ ತಂತ್ರವನ್ನ ಹೆಣೆಯಲಾಗಿತ್ತು. ಆ ಒಂದು ತಂತ್ರ ವರ್ಕೌಟ್ ಕೂಡ ಆಗಿತ್ತು. ಗುಂಡ್ಲುಪೇಟೆಯಲ್ಲಿ ಉಪಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಗೀತಾ ಮಹಾದೇವ್ ಪ್ರಸಾದ್ ಅವರು ಕೂಡ ಭರ್ಜರಿ ಮತಗಳಿಂದ ಗೆಲುವನ್ನ ಕೂಡ ಸಾಧಿಸಿದ್ರು. ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ಡಿಕೆ ಶಿವಕುಮಾರ್ ಅವರ ಈ ಒಂದು ತಂತ್ರ ಅಂತಾನೆ ಹೇಳಲಾಗ್ತಾ ಇತ್ತು. ಅದೇ ಒಂದು ತಂತ್ರವನ್ನ ಈಗ ಮಂಡ್ಯದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇನ್ನು ಎರಡು ಕೂಡ ಅಕ್ಕಪಕ್ಕದಲ್ಲಿರುವಂತಹ ಒಂದು ಜಿಲ್ಲೆಗಳು. ಸೊ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇರುವಂತಹ ನೆಂಟರ ಮುಖಾಂತರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕೆಲಸವನ್ನ ಮಾಡೋದಕ್ಕೆ, ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಂತ್ರವನ್ನ ಹೆಣೆದಿದ್ದಾರೆ ಡಿಕೆ ಶಿವಕುಮಾರ್. ಈಗ ಆಲ್ರೆಡಿ ಆ ಒಂದು ಪಟ್ಟಿ ಕೂಡ ಸಿದ್ಧವಾಗ್ತಾ ಇದೆಯಂತೆ. ಇದು ಡಿಕೆ ಶಿವಕುಮಾರ್ ಅವರು ಸುಮಲತಾ ಅಂಬರೀಶ್ ಅವರಿಗೆ ನೀಡ್ತಾ ಇರುವಂತಹ ಒಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಇಲ್ಲಿ ಗುಂಡ್ಲುಪೇಟೆ RR ನಗರದ ಗೆಲುವಿನಲ್ಲಿ ಯಾವ ರೀತಿಯಾದಂತಹ ತಂತ್ರವನ್ನ ರೂಪಿಸಿದ್ರು ಅದೇ ರೀತಿಯಾದಂತಹ ತಂತ್ರವನ್ನ ಈಗ ಮಂಡ್ಯದಲ್ಲಿ ಗೆಲ್ಲುವ ನಿಟ್ಟಿನಲ್ಲಿ ರೂಪಿಸಲಾಗ್ತಾ ಇದೆ. ಇದು ಯಾವ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ?
ಮುಖ್ಯವಾಗಿ ಈಗಾಗಲೇ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರನ್ನ ಸೋಲಿಸೋದಕ್ಕೆ ಎಲ್ಲಾ ರೀತಿಯ ತಂತ್ರಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಖುದ್ದು ಏನು ಸಚಿವ ಡಿ ಕೆ ಶಿವಕುಮಾರ್ ಅವರೇ ಮಂಡ್ಯ ಅಖಾಡಕ್ಕೆ ಇಳಿದಿರುವಂತದ್ದು. ಮುಖ್ಯವಾಗಿ ಗುಂಡ್ಲುಪೇಟೆ ಹಾಗೂ ರಾಜರಾಜೇಶ್ವರಿ ನಗರದಲ್ಲಿ ಏನು ತಂತ್ರಗಳನ್ನ ಮಾಡ್ಕೊಂಡಿದ್ರು ಅದೇ ತಂತ್ರವನ್ನ ಇದೀಗ ಮಂಡ್ಯದಲ್ಲಿ ಮಾಡಿರುವಂತದ್ದು. ಮುಖ್ಯವಾಗಿ ಖುದ್ದು ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಅಖಾಡಕ್ಕೆ ಇಳಿದಿರುವಂತದ್ದು. ತನ್ನ ಆಪ್ತ ಬೆಂಬಲಿಗರೇನಿದ್ದಾರೆ ಅಂದ್ರೆ ಒಂದು ತಂಡ ಇದೆ, ಅಂದ್ರೆ ಮುಖ್ಯವಾಗಿ ಕನಕಪುರ ತಂಡ ಆಗಿರ್ಬೋದು, ಕನಕಪುರದ ಭಾಗದಲ್ಲಿರ್ತಕ್ಕಂಥ ಕೆಲ ಅವರ ಒಂದು ಬೆಂಬಲಿಗರೇನಿದ್ದಾರೆ ಅವರ ತಂಡವನ್ನ ಖುದ್ದು ಮಂಡ್ಯ ಅಖಾಡಕ್ಕೆ ಇಳಿಸಿರುವಂತದ್ದು. ಅವರು ಮುಖ್ಯವಾಗಿ ಈಗಾಗಲೇ ಕಾರ್ಯತಂತ್ರವನ್ನ ರೂಪಿಸಿರುವಂತದ್ದು. ಮುಖ್ಯವಾಗಿ ಮತದಾರರ ಬಳಿ ಹೋಗೋದ್ರ ಮೂಲಕವಾಗಿ ಅವರನ್ನ ಸೆಳೆಯುವಂತದ್ದಾಗಿರ್ಬೋದು. ಜೊತೆಗೆ ಮಂಡ್ಯ ಭಾಗದಲ್ಲಿ ಇರತಕ್ಕಂಥ ಸಂಬಂಧಿಕರಿದ್ದಾರೆ, ಮುಖ್ಯವಾಗಿ ಚನ್ನಪಟ್ಟಣ, ರಾಮನಗರ, ಮಾಗಡಿ, ಹೀಗೆ ಮಂಡ್ಯ ಭಾಗದ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಜೊತೆಗೆ ರಾಮನಗರ ವಿಭಾಗದಲ್ಲಿ ಸಂಬಂಧಪಟ್ಟಂತೆ ಏನು ಅತಿ ಹೆಚ್ಚು ಸಂಬಂಧಿಕರೇನಿದ್ದಾರೆ, ಮುಖ್ಯವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಮಂಡ್ಯ ಭಾಗಕ್ಕೆ ಹೆಚ್ಚು ಜನ ರಾಮನಗರ, ಕನಕಪುರ ಸುತ್ತಮುತ್ತಲಿನ ತಾಲೂಕುಗಳಿರ್ತಕ್ಕಂಥ ಸಂಬಂಧಿಕರು, ನಂಟರು ಅತಿ ಹೆಚ್ಚು ಜನ ಇರುವಂತದ್ದು. ಹೀಗಾಗಿ ಈ ಸಂಬಂಧಿಕರ ಮುಖಾಂತರವಾಗಿಯೇ ಅವ್ರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಇದೀಗ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಇವೆಲ್ಲ ಒಂದು ಪಟ್ಟಿಯನ್ನ ಮುಖ್ಯವಾಗಿ ಅಂಬರೀಶ್ ಏನು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇನಿದ್ದಾರೆ ಅವರ ತಂಡ ಏನಿದೆ ಅದೆಲ್ಲ ತಂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಕಲೆ ಹಾಕೋದ್ರ ಮೂಲಕವಾಗಿ ಆ ಒಂದು ಮಾಹಿತಿಯನ್ನು ಆಧರಿಸಿ ಇದೀಗ ಅವರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ತಂಡದ ಕಾರ್ಯತಂತ್ರ ಪ್ರಮುಖವಾಗಿ ಟಾರ್ಗೆಟ್ ಏನಂತಂದ್ರೆ ಮುಖ್ಯವಾಗಿ ಹಿರಿಯರು, ಜೊತೆಗೆ ಮಹಿಳೆಯರಾಗಿರ್ಬೋದು, ಜೊತೆಗೆ ಯುವಕರಾಗಿರ್ಬೋದು, ಇವರನ್ನ ಏನು ಪ್ರತಿ ಊರುಗಳಿಗೆ ಹೋಗೋದ್ರ ಮೂಲಕವಾಗಿ ಅವ್ರನ್ನ ಏನಾದ್ರೂ ಒಂದು ಆಫರ್ಗಳನ್ನ ಮಾಡೋದ್ರ ಮೂಲಕವಾಗಿ ನೀವು ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ಒಂದು ಓಟನ್ನು ಹಾಕ್ಲೇಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಸಂಬಂಧಿಕರ ಮುಖಾಂತರವಾಗಿ ಏನು ಕನಕಪುರ, ರಾಮನಗರದಲ್ಲಿರ್ತಕ್ಕಂಥ ಸಂಬಂಧಿಕರೇನಿದ್ದಾರೆ ಅವರ ಮುಖಾಂತರವಾಗಿ ಖುದ್ದು ಅವರೇ ದೂರವಾಣಿ ಕರೆ ಮಾಡೋದ್ರ ಮೂಲಕವಾಗಿ ನೀವು ಏನು ಈ ಸರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಂಡ್ಯದಲ್ಲಿ ಒಂದು ಆಶೀರ್ವಾದ ಮಾಡಿ ಅನ್ನೋ ಮಾತನ್ನ ಅವರ ಸಂಬಂಧಿಕರು ಹೇಳ್ತಾ ಇರುವಂತದ್ದು. ಈ ಎಲ್ಲ ಒಂದು ಮೇಲುಸ್ತುವಾರಿನ ಸಚಿವ ಡಿ ಕೆ ಶಿವಕುಮಾರ್ ಅವರ ತಂಡ ಏನಿದೆ, ಪ್ರಮುಖವಾಗಿ ಬೆಂಬಲಿಗರ ತಂಡ ಏನಿದೆ ಅದನ್ನ ನೋಡ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಮಂಡ್ಯದಲ್ಲಿ ರಣಕಣ ಜಾಸ್ತಿ ಆಗಿದೆ. ಮತ್ತೊಂದು ನೋಡ್ತಾ ಇದೀವಿ, ಮಂಡ್ಯದ ನಾಯಕರು ಮೈತ್ರಿ ಸರ್ಕಾರ ಇದ್ರೂ ಕೂಡ ಮಂಡ್ಯದ ನಾಯಕರು ಯಾರು ಅಷ್ಟರ ಮಟ್ಟಿಗೆ ಇಲ್ಲಿ ಪ್ರಚಾರವನ್ನ ಕೈಗೊಳ್ತಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಮಾತ್ರ ಕುಮಾರಸ್ವಾಮಿ ಅವರ ಬೆನ್ನಿಗೆ, ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೋಸ್ಕರ ಅಷ್ಟೊಂದು ತಂತ್ರವನ್ನ ರೂಪಿಸ್ತಾ ಇರೋದನ್ನ ನೋಡಿದ್ರೆ ಏನ್ ಕಾರಣ ಇರ್ಬೋದು ಅಂತ, ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮನ ಗೆಲುವಿಗೆ ಎಲ್ಲೂ ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ಇಲ್ಲಿ ಖಂಡಿತವಾಗ್ಲೂ ಪೃಥ್ವಿರಾಜ್ ಅದು ಕೂಡ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ವಿಧಾನಸಭೆ ಅಂದ್ರೆ ಕಳೆದ ಉಪಚುನಾವಣೆ ರಾಮನಗರದಲ್ಲಿ ನಿಂತು ಮುಖ್ಯವಾಗಿ ಏನಿತ್ತು ಕುಮಾರಸ್ವಾಮಿ ಗೆಲ್ಲುವುದಕ್ಕೆ ಡಿ ಕೆ ಸುರೇಶ್ ಅವರು ಸಪೋರ್ಟ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಇದೀಗ ತಮ್ಮ ಏನು ಸಹೋದರ ಡಿ ಕೆ ಸುರೇಶ್ ಅವರು ಬೆಂಗಳೂರು ಗ್ರಾಮಾಂತರದ ನಿಂತಿದ್ದಾರೆ, ಅವ್ರಿಗೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಜೊತೆಗೆ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಸಪೋರ್ಟ್ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ತಂತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತದ್ದು. ಈಗಾಗಲೇ ಮಂಡ್ಯದಲ್ಲಿ ಅವರ ಪಕ್ಷದ ನಾಯಕರುಗಳ ಹಿಂದೇಟಾಗ್ತಾ ಇದ್ದಾರೆ, ಯಾರು ಕೂಡ ಒಂದು ಪ್ರಚಾರಕ್ಕೆ ಬರ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮನವೊಲಿಸಿದ್ರು ಕೂಡ ಅದಕ್ಕೆ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಬಗ್ತಾ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರೇ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಈಗಾಗಲೇ ಮೈತ್ರಿ ಸರ್ಕಾರದಲ್ಲೂ ಕೂಡ ಇಬ್ರು ಕೂಡ ದೋಸ್ತಿ ಅಂದ್ರೆ ಬೇರೆ ದೋಸ್ತಿಗಳಿಗೆ ಕೂಡ ಇವರು ಬಹಳ ಆತ್ಮೀಯರಾಗಿದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಬಹಳ ದ್ವೇಷವನ್ನ ಮಾಡ್ತಾ ಇದ್ರು, ಇದೀಗ ಒಟ್ಟಾಗಿ ಹೋಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲ್ಲುವುದಕ್ಕೆ ಒಂದು ಪ್ರಮುಖವಾಗಿ ಕಾರಣವಾಗುತ್ತೆ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್.